ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಇಂದ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಒಬ್ಬ ವ್ಯಕ್ತಿ ಸೊ ಜನಗಳ ಹತ್ರ ಹೋಗ್ಬಿಟ್ಟು ನಾನು ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ. ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಒಂದು ಪ್ರಮೋಷನ್ ಅಂತ ಹೇಳ್ಬೋದು ಬಿಗ್ ಬಾಸ್ ಇಂದ. ಇವತ್ತೇ ನಾನು ವಿಡಿಯೋ ಮಾಡಿದೆ, ಏನು ಪ್ರಮೋಷನ್ ಇಲ್ಲ, ಹೈಪ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ಬಿಗ್ ಬಾಸ್ ಹೋಗುವಂಥ ಒಬ್ಬ ವ್ಯಕ್ತಿನೇ ಬಂದು ರೋಡಲ್ಲಿ ಬಂದ್ಬಿಟ್ಟು ನಾನು ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಜನರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಲಿಕ್ಕೋಸ್ಕರನೇ ಈ ಒಂದು ಪ್ರೋಮೋ ಅಥವಾ ಪ್ರೋಮೋ ಅಪ್ಲೋಡ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆ ಪ್ರೋಮೋದಲ್ಲಿರುವಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಕಾಕ್ರೋಚ್ ಸುದಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸುಮಾರು ಸಿನಿಮಾಗಳಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಡಾಲಿ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ್ಯಂಡ್ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾದಲ್ಲಿ ಸೊ ಅದರಲ್ಲೂ ಕೂಡ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸಿನಿಮಾದಲ್ಲಿ ಮಾಡಿದ್ದಾರೆ. ತುಂಬ ಮೇನ್ ವಿಲನ್ ಅಂತ ಹೇಳಿಕ್ಕಾಗಲ್ಲ, ನಾರ್ಮಲ್ ವಿಲನ್ ಕ್ಯಾರೆಕ್ಟರ್ ತುಂಬ ಫೇಮಸ್ ಅವರು. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೂಡ. ಸೊ ಅವರು ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಸೊ ರೀಸೆಂಟ್ ಕೆಲವು ದಿವಸಗಳಿಂದ ಅಗೇನ್. ಸೊ ಅವರು ಇವಾಗ ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟರ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಅವರಿಂದನೇ ಒಂದು ಆ ಪ್ರಮೋಷನ್ ರೀತಿಯಲ್ಲಿ ಸೊ ಈ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ. ಮುಂಚೆನೇ ಒಂದು ರಿವೀಲ್ ಮಾಡ್ತಿದ್ದಾರೆ. ಸೊ ಗೆಸ್ ಅಂತೂ ಸುಮಾರು ಜನ ಮಾಡಿರ್ತಾರೆ, ಬಿಕಾಸ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆ್ಯಂಡ್ ಆ ಹೇರ್ ಸ್ಟೈಲು, ಆ ವಾಯ್ಸ್ ಚೇಂಜ್ ಮಾಡಿದ್ದಾರೆ. ಆಮೇಲೆ ಫೇಸ್ಗೆ ಮಾಸ್ಕ್ ಹಾಕಿ ಜನಗಳ ಹತ್ರ ಕರ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಒಂದು ಫಸ್ಟ್ ಕಂಟೆಂಟೆಂಟ್ ಬಿಗ್ ಬಾಸ್ ಸೀಸನ್ 12ಕ್ಕೆ ಫಸ್ಟ್ ಪಾದಾರ್ಪಣೆ ಮಾಡ್ತಿರೋವಂಥದ್ದು ಅದು ಕಾಕ್ರೋಚ್ ಸುದಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಇವರ ಒಂದು ಪ್ರಮೋಷನ್ ನೋಡ್ತಾ ಇದ್ದರೆ. ಇಷ್ಟು ದಿನ ನಾನು ಮೊದಲು ಹೇಳ್ದಂಗೆ ಫಸ್ಟ್ ವೀಡಿಯೋದಲ್ಲಿ ಏನು ಪ್ರಮೋಷನ್ ಇರಲಿಲ್ಲ, ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಹೈಪು ಕೂಡ ಏನು ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಮೇ ಬಿ ಇವತ್ತು ಅಥವಾ ನಾಳೆ ಏನಿತ್ತಲ್ಲ, ನಾನು ಅಂದ್ಕೊಂಡಿದ್ದೆ ಮೇ ಬಿ ರಿವೀಲ್ ಮಾಡ್ಬೋದು. ನಾನು ಕ್ವಾಟ್ಲೆ ಕಿಚನಲ್ಲಿ ಕೆಲವು ಕಂಟೆಸ್ಟೆಂಟ್ನ ರಿವೀಲ್ ಮಾಡ್ತಾರೆ ಅಂತ ಅಪ್ಡೇಟ್ ಇತ್ತು. ಬಟ್ ಇವತ್ತೇ ಈ ಒಂದು ಪ್ರೋಮೋದಲ್ಲಿ ರಿವೀಲ್ ಮಾಡಿದ್ದಾರೆ ಫಸ್ಟ್ ಕಂಟೆಸ್ಟೆಂಟ್ ಅದು ಕಾಕ್ರೋಚ್ ಸುದಿ ಅಂತ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಈ ವ್ಯಕ್ತಿ ಕೂಡ ಅಷ್ಟೇ. ಸೊ ಸಖತ್ ಮಾತುಗಾರಿಕೆ ಇದೆ ಆ್ಯಂಡ್ ಡೇರಿಂಗ್ ಇದೆ. ಆ್ಯಂಡ್ ಉಗ್ರ ಮಂಜು ಥರನೇ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಯಾರು ಒಂದು ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಮೇ ಬಿ ಇವ್ರದ್ದು ಬಗ್ಗೆ ನನಗಂತೂ ನಿರೀಕ್ಷೆ ಜಾಸ್ತಿ ಇದೆ. ಆ್ಯಂಡ್ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿ ಅಂತೂ ಅಲ್ಲ, ಒಂದು ಧಮಾಕ ಅಂತೂ ಮಾಡೇ ಮಾಡ್ತಾರೆ, ಎರಡನೇ ಮಾತೇ ಇಲ್ಲ. ಮನೆ ಒಳಗಡೆ ಹೋದ್ಮೇಲೆ ಆ ಒಂದು ವಾತಾವರಣಕ್ಕೆ ಆ್ಯಂಡ್ ಆ ಒಂದು ಅಟ್ಮಾಸ್ಫಿಯರ್ಗೆ ಯಾವ ರೀತಿ ಹೊಂದ್ಕೊತಾರೆ ಅಂತ ನೋಡ್ಲಿಕ್ಕಂತೂ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ ಬೇರೆ. ಆ್ಯಂಡ್ ಡೈಲಾಗ್ ತುಂಬ ಚೆನ್ನಾಗಿ ಹೇಳ್ತಾರೆ, ಮಾತುಗಾರ ಇದ್ದಾರೆ. ಸೊ ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿ ಬೆರೀತಾರೆ ನಾನು ಹೊರಗಡೆ ನೋಡಿರೋ ಪ್ರಕಾರ. ತುಂಬ ಚೆನ್ನಾಗಿದೆ. ಆ್ಯಂಡ್ ಲೈಫಿನ ಒಂದು ಅನುಭವಗಳು ಸಿಕ್ಕಾಪಟ್ಟೆ ಇದೆ ಅವರಿಗೆ. ಸೊ ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ. ಆರ್ಟಿಸ್ಟ್ ಅಂತ ಅನಿಸುತ್ತೆ ಅವರು. ಸೊ ಚಿತ್ರ ಅದು ಬರೀತಾರೆ ಗೋಡೆ ಮೇಲೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಒಳಗಡೆ ಹೋದ್ಮೇಲೆ ಆಡ್ತಾರೆ ಅಂತ. ಆ್ಯಂಡ್ ಕಾಕ್ರೋಚ್ ಸುದಿ ಅವ್ರ ಬಗ್ಗೆ, ಸೊ ಬಿಗ್ ಬಾಸ್ ಮನೆಗೆ ಹೋಗ್ತಿರೋರ ಬಗ್ಗೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಮುಂದಿನ ಸಿಗೋವರೆಗೂ ಬಾಯ್. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಬಾಯ್.